ಕೋಲಾರ ಜಿಲ್ಲೆಯ ನಗರಸಭೆಯ ಜನನ ಮತ್ತು ಮರಣ ಪತ್ರ ನೀಡುವ ಶಾಖೆಯ ಅಧಿಕಾರಿಗಳ ದರ್ಬಾರ್. ಸತ್ತ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನ 2 ಬಾರಿ ಕೊಟ್ಟಿದ್ದಾರೆಂದು ಕೋಲಾರ ನಿವಾಸಿಯಾದ ಟಮಕ ಸುರೇಶ್ ಕುಮಾರ್ ಅವರು ದಾಖಲೆಗಳ ಸಮೇತ ಹೇಳಿಕೆಯನ್ನ ನೀಡಿದ್ದು, ಮರಣ ಹೊಂದಿದ್ದ ವ್ಯಕ್ತಿಗೆ ಒಂದು ನೋಂದಣಿ ಸಂಖ್ಯೆಯಲ್ಲಿ ಹೆಂಡತಿ ಹೆಸರು ಇದೆ, ಇನ್ನೊಂದು ನೋಂದಣಿ ಸಂಖ್ಯೆಯಲ್ಲಿ ಹೆಂಡತಿ ಹೆಸರನ್ನ ತೆಗೆದು ಮರಣ ಪ್ರಮಾಣ ಪತ್ರವನ್ನ ನೋಂದಣಿ ಮಾಡಿ ಅನುಮೋದನೆ ಮಾಡಿ ನೀಡಿರುವುದು ಎಷ್ಟು ಸರಿ? ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಂತಹ ಅಧಿಕಾರಿಗಳು ಇರುವುದರಿಂದ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಟಮಕದಲ್ಲಿ ಎಂ ನಾರಾಯಣಸ್ವಾಮಿ ಲೇಟ್ ಮುನಿಯಪ್ಪ ಲಕ್ಷ್ಮೀ ಸಾಗರರವರು ದಿನಾಂಕ 8/1/2025 ಮರಣ ಹೊಂದಿರುತ್ತಾರೆ. ಆದರೆ ಇವರ ಮರಣ ಪ್ರಮಾಣ ಪತ್ರವನ್ನ ಲಕ್ಷ್ಮೀ ಸಾಗರ ಪಂಚಾಯಿತಿಯಲ್ಲಿ ಪಡೆದಿರುತ್ತಾರೆ. ಅದೇ ರೀತಿ ನಾರಾಯಣಸ್ವಾಮಿ ಲೇಟ್ ಚಿನ್ನಪ್ಪ ಭಟ್ರಹಳ್ಳಿ ಕೋಲಾರರವರು ದಿನಾಂಕ 8/1/2025 ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಟಮಕದಲ್ಲಿ ಮರಣ ಹೊಂದಿರುತ್ತಾರೆ. ಈ ಒಂದು ಮರಣ ಪ್ರಮಾಣ ಪತ್ರವನ್ನ ಕೋಲಾರ ನಗರಸಭೆಯಲ್ಲಿ ಪಡೆದಿರುತ್ತಾರೆ. ಇದರ ಬಗ್ಗೆ ದೂರನ್ನ ನೀಡಿದ್ದು ಯಾವುದೇ ಪೂರಕ ದಾಖಲೆಗಳನ್ನು ಒದಗಿಸಿರುವುದಿಲ್ಲ. ಇದೇ ತರಹ ಬದುಕಿರುವ ವ್ಯಕ್ತಿಗೆ ಮರಣ ಪತ್ರವನ್ನ ಯಾವುದೇ ದಾಖಲೆಗಳು ಇಲ್ಲದೆ ನೋಂದಣಿ ಮಾಡಿ ಅನುಮೋದನೆ ಮಾಡಿ ನೀಡಿದ್ದು 5 ತಿಂಗಳು ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕಾನೂನು ಕ್ರಮ ವಹಿಸಿ ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಟಮಕ ಸುರೇಶ್ ಕುಮಾರ್ ಅವರು ಎಲ್ಲಾ ತರಹದ ದಾಖಲೆಗಳೊಂದಿಗೆ ಈ ಹೇಳಿಕೆಯನ್ನ ಅವರು ನಿಷ್ಠೆಯಿಂದ ಕಷ್ಟಪಟ್ಟು ಇಂತಹ ಅಧಿಕಾರಿಗಳಿಗೆ ಕಾನೂನು ರೀತಿ ಕ್ರಮ ವಹಿಸಿ ಶಿಕ್ಷೆಯಾಗಬೇಕೆಂದು ಅವರು ಈ ಹೇಳಿಕೆಯನ್ನ ನೀಡಿರುತ್ತಾರೆ. ಹಾಗೂ ಮಾಧ್ಯಮದ ಮುಖಾಂತರ ಇಂತಹ ಅಧಿಕಾರಿಗಳು ಇದ್ರೆ ಬದುಕಿರುವವರಿಗೆ ಸತ್ತಿರುವ ಮರಣ ಪ್ರಮಾಣ ಪತ್ರವನ್ನ ಕೋಲಾರ ನಗರಸಭೆಯಿಂದ ನೀಡಿರುತ್ತಾರೆ. ಸತ್ತವರಿಗೆ ದಾಖಲೆಗಳಿದೆ, ಪ್ರಮಾಣ ಪತ್ರವನ್ನ ನೀಡುತ್ತಾರೆ. ಇದರ ಬಗ್ಗೆ ಪೌರಾಯುಕ್ತರು ನಗರಸಭೆ ಕೋಲಾರ, ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಕೋಲಾರರವರು, ಜಿಲ್ಲಾಧಿಕಾರಿಗಳು ಹಾಗೂ ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ನಿರ್ದೇಶಕರು, ಪೌರಾಡಳಿತ ಇಲಾಖೆ ಬೆಂಗಳೂರು ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಕೋಲಾರರವರುಗಳಿಗೆ ದೂರುಗಳನ್ನು ನೀಡಿದ್ದು ಹಾಗೂ ನಗರಸಭೆಯ ಪೌರಾಯುಕ್ತರ ಗಮನಕ್ಕೆ ಬಂದಿದ್ರೂ ಯಾವುದೇ ರೀತಿಯ ಕಾನೂನು ರೀತಿ ಕ್ರಮ ಜರುಗಿಸಿರುವುದಿಲ್ಲ. ಕೋಲಾರ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು ಕೋಲಾರರವರಿಂದ ದಿನಾಂಕ 1/1/2024 31/6/2025 ಯಾವುದೇ ಮಾಹಿತಿ ದಾಖಲೆಗಳನ್ನು ಈ ಕಚೇರಿಗೆ ಸಲ್ಲಿಸಿರುವುದಿಲ್ಲ. ಆದರೆ ಕೋಲಾರ ನಗರಸಭೆಯಿಂದ ದಿನಾಂಕ 1/1/2024 31/6/2025 ಜನನ ಮರಣ ನೋಂದಣಿ ಘಟನೆಗಳ ಕಾನೂನು ಮಾಹಿತಿ ಮತ್ತು ಪೂರಕ ದಾಖಲೆಗಳನ್ನು ಹಾಜರುಪಡಿಸಿರುವುದಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಸಿಬ್ಬಂದಿ ಅಧಿಕಾರಿಯ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು ಅವರಿಗೆ ಕಡತದಲ್ಲಿ ವರದಿ ಸಲ್ಲಿಸಲು ಕೋರಿದೆ ಎಂದು ದಿನಾಂಕ 2/1/2026 ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರತಿಯನ್ನ ನೀಡಲಾಗಿದೆ. ಇಂತಹ ಅಧಿಕಾರಿಗಳ ಮೇಲೆ ಕೋಲಾರ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇಂತಹ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯತೆ ವಹಿಸಿ ಕೆಲಸ ಮಾಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಭ್ರಷ್ಟಾಚಾರ ಮಾಡಿದ್ದು ಕರ್ತವ್ಯದಿಂದ ವಜಾ ಮಾಡಿ ಇಂತಹ ಅಧಿಕಾರಿಗಳಿಗೆ ಕಠಿಣವಾಗಿ ಶಿಕ್ಷೆಯನ್ನು ನೀಡಬೇಕೆಂದು ಅವರ ಅವಧಿಯಲ್ಲಿ ನೀಡಿರುವ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ಪೂರಕ ದಾಖಲೆಗಳನ್ನು ಪರಿಶೀಲನೆ ಮಾಡಲು ಇಲಾಖೆ ತನಿಖೆ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಬಗೆಹರಿಸುವ ಅಧಿಕಾರಿಗಳೇ ಅನಾಹುತಕ್ಕೆ ದಾರಿ ಮಾಡಿಕೊಟ್ರೆ ಸಾರ್ವಜನಿಕರ ಕಷ್ಟವನ್ನು ಯಾವ ರೀತಿ ಸ್ಪಂದಿಸಬೇಕೆಂದು ಅಭಿಪ್ರಾಯ ಪಡಬೇಕಾಗುತ್ತದೆ. ಇದು ಸತ್ಯಾನೋ ಸುಳ್ಳೋ ತನಿಖೆ ಮುಖಾಂತರ ಇದನ್ನು ಬಹಿರಂಗಪಡಿಸಬೇಕೆಂದು ವಿನಂತಿ ಮಾಡಿದ್ದಾರೆ. ಎಲ್ರಿಗೂ ನಾನು ಸುರೇಶ್ ಕುಮಾರ್ ಕೋಲಾರಿಂದ. ಏನು ಇತ್ತೀಚೆಗೆ ನಮ್ಮ ಕೋಲಾರ ನಗರಸಭೆಯಲ್ಲಿ ಬದುಕಿರ್ತಕ್ಕಂಥ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನ ಕೊಟ್ಟಿರ್ತಕ್ಕಂಥದ್ದು ಸುಮಾರು 5 ತಿಂಗಳಾಗಿದೆ. ಸುಮಾರು 5 ತಿಂಗಳಿಂದ ಯಾವುದೇ ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ. ಮತ್ತೆ ಏನು ಕೋಲಾರ ನಗರಸಭೆಗೆ ಸಂಬಂಧಪಟ್ಟಂತ ಪೌರಾಯುಕ್ತರಾಗಲಿ, ಮತ್ತೆ ಯೋಜನಾ ನಿರ್ದೇಶಕರಾಗಲಿ, ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ, ಮತ್ತೆ ಏನು ನಿರ್ದೇಶಕರು ನಗರಾಭಿವೃದ್ಧಿ ಪೌರಾಡಳಿತ ಇಲಾಖೆಯ ನಿರ್ದೇಶಕರಾಗಿರ್ಬೋದು, ಮತ್ತೆ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ಬೋದು, ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಜೊತೆಗೆ ಏನು ಕೋಲಾರ ನಗರಸಭೆಯಲ್ಲಿ ಸುಮಾರು 288 ನೋಂದಣಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನ ಇದುವರೆಗೂ ಏನು ಸಾಂಖ್ಯಿಕ ಇಲಾಖೆ ಕೋಲಾರ ಅವರವರಿಗೆ ಒದಗಿಸಿರೋದಿಲ್ಲ. ಹಾಗಾಗಿ ಮತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಏನು ಈ ಒಂದು ನಗರಸಭೆಯಲ್ಲಿ ಏನು ಆರೋಗ್ಯ ನಿರೀಕ್ಷಕರ ಮತ್ತೆ ಸಂಬಂಧಪಟ್ಟಂತ ಕಂಪ್ಯೂಟರ್ ಆಪರೇಟರ್ ಒಂದು ನಿರ್ಲಕ್ಷ್ಯತೆಯಿಂದ ಇವ ಬದುಕಿರ್ತಕ್ಕಂಥ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟಿರೋದು
ಏನು ಒಂದು ಆ, ನಿರ್ಲಕ್ಷ್ಯತೆ ಅಂತ ಹೇಳ್ಬೋದು. ಮತ್ತೆ ಅದೇ ರೀತಿಯಾಗಿ ಏನು ಕೋಲಾರ ನಗರಸಭೆಯಿಂದ ಪೌರಾಯುಕ್ತರು ಮತ್ತೆ ಯೋಜನಾ ನಿರ್ದೇಶಕರು ಯಾವುದೇ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿರೋದಿಲ್ಲ. ಮತ್ತೆ ನೋಟಿಸ್ ಅನ್ನ ಕೊಟ್ಟಿರ್ಬೋದು, ಆದ್ರೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ ಎಂಬುದರ ಬಗ್ಗೆ ನನಗೆ ಗೊತ್ತಿಲ್ಲ. ಮತ್ತೆ ಜೊತೆಗೆ ಏನು ಈಗಾಗಲೇ ಕರ್ನಾಟಕಾದ್ಯಂತ ಯಾರು ಏನು ಇತರ ಇಲಾಖೆಗಳಲ್ಲಿ ಮತ್ತೆ ಆ ಪುರಸಭೆ ಮತ್ತೆ ನಗರಸಭೆಗಳಲ್ಲಿ ನಾವು ಪತ್ರಿಕೆಗಳಲ್ಲಿ ಕಂಡಾಗೆ ಏನಿದೆ ಅಂತಂದ್ರೆ, ಏನು ಬದುಕಿರ್ತಕ್ಕಂಥ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರಗಳನ್ನ ನೀಡಿರುವಂತ ಅಧಿಕಾರಿ ಯಾರಿದಾರೋ ಅವ್ರಿಗೆ ಅಮಾನತುಗೊಳಿಸಿದ್ದಾರೆ, ಅವ್ರ ಮೇಲೆ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಆದ್ರೆ ಕೋಲಾರ ನಗರಸಭೆಯಲ್ಲಿ ಈ ಒಂದು ಬದುಕಿರ್ತಕ್ಕಂಥ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನ ನೀಡಿರ್ತಕ್ಕಂಥ ಅಧಿಕಾರಿ ಮತ್ತೆ ಸಿಬ್ಬಂದಿಗಳ ಮೇಲೆ ಇದುವರೆಗೂ ಯಾವುದೇ ರೀತಿಯ ಕ್ರಮವನ್ನ ಜರುಗಿಸಿರೋದಿಲ್ಲ. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಮಾನ್ಯ ಲೋಕಾಯುಕ್ತರಿಗಾಗ್ಲಿ ಮತ್ತೆ ನ್ಯಾಯಾಲಯದಲ್ಲಿ ಕೇಸ್ ಮಾಡುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಇವರ ಒಂದು ಅವಧಿಯಲ್ಲಿ ಇನ್ನೆಷ್ಟು ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ನಾನು ಮಾನ್ಯ ಯೋಜನಾ ನಿರ್ದೇಶಕರಿಗೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಏನು ನಿರ್ದೇಶಕರು, ಪೌರಾಡಳಿತ ಇಲಾಖೆ ಮತ್ತೆ ಸರ್ಕಾರದ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆಯವರಿಗೆ ಮತ್ತೆ ಏನು ಸಾಂಖ್ಯಿಕ ಇಲಾಖೆಯವರೆಗೂ ಸಹ ದೂರು ನೀಡಿದ್ದೇನೆ. ಅವರ ಅವಧಿಯಲ್ಲಿ ಏನು ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನ ತನಿಖೆ ಮಾಡಿ ಏನು ಬದುಕಿರ್ತಕ್ಕಂತ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡಿರೋದಾಗಿ ಇನ್ನೆಷ್ಟು ಕೇಸ್ಗಳನ್ನ ಮಾಡಿರ್ಬೋದು. ಹಾಗಾಗಿ ಇಲಾಖೆ ತನಿಖೆ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು. ಅವರ ತಪ್ಪಿತಸ್ಥ ಆದ ಮೇಲೆ ಅವರನ್ನ ಕೆಲಸದಿಂದ ವಜಾಗೊಳಿಸಿ ಮತ್ತೆ ಮುಂದಿನ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗಾಗಿ ಏನು ಕೋಲಾರ ನಗರಸಭೆಯಿಂದ ಒಂದು ವ್ಯಕ್ತಿಗೆ ಮರಣ ಹೊಂದಿದ ಒಂದು ವ್ಯಕ್ತಿಗೆ 2 ಬಾರಿ 2 ನೋಂದಣಿ ಸಂಖ್ಯೆಗಳಲ್ಲಿ ಮರಣ ಪ್ರಮಾಣ ಪತ್ರವನ್ನ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಏನು ಅದಕ್ಕೆ ಸಂಬಂಧಪಟ್ಟಂತ ಏನು ಅಧಿಕಾರಿ ಏನಿದ್ದಾರೆ, ಉಪ ನೋಂದಣಾಧಿಕಾರಿಯವರು ಚೆಕ್ ಮಾಡದೆ ಒಂದು ಮರಣ ಪ್ರಮಾಣ ಪತ್ರದಲ್ಲಿ ಹೆಂಡತಿ ಹೆಸರಿದೆ, ಮತ್ತೊಂದು ನೋಂದಣಿ ಸಂಖ್ಯೆಯಲ್ಲಿ ಹೆಂಡತಿ ಹೆಸರನ್ನ ತೆಗೆದುಬಿಟ್ಟು ಇವರು ಮರಣ ಪ್ರಮಾಣ ಪತ್ರವನ್ನ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ನನ್ನಲ್ಲಿ ಲಭ್ಯವಿದೆ. ಆದ್ರೆ ಜನಸಂಖ್ಯೆ ವ್ಯತ್ಯಾಸ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಒಂದು ವ್ಯಕ್ತಿಗೆ 2 ನೋಂದಣಿ ಸಂಖ್ಯೆಯಲ್ಲಿ ಮರಣ ಪ್ರಮಾಣ ಪತ್ರವನ್ನ ನೀಡಿರತಕ್ಕಂಥದ್ದು ಇಲ್ಲಿ ಕೋಲಾರ ನಗರಸಭೆಯಿಂದ ಬೆಳಕಿಗೆ ಬಂದಿದೆ. ಅದೇ ರೀತಿ ಏನು ಕೋಲಾರ ನಗರಸಭೆಯಿಂದ ಯಾವುದೇ ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ. ಉದಾಹರಣೆಗೆ ಏನು PSC ದರ್ಗಾ ಮೊಹಲ್ಲದಲ್ಲಿ ಜನನ ಹೊಂದಿರುವುದಾಗಿ 3 ಜನನ ಪ್ರಮಾಣ ಪತ್ರಗಳನ್ನ ನೀಡಿರ್ತಕ್ಕಂಥದ್ದು, ಅಲ್ಲಿ ಯಾವುದೇ ರೀತಿಯ ಜನನ ಹೊಂದಿರೋದಿಲ್ಲ. ಜೊತೆಗೆ ಏನು ಕೋಲಾರ ಜಿಲ್ಲಾಸ್ಪತ್ರೆ, ಏನು ಜಿಲ್ಲಾ ನರಸಿಂಹರಾಜ ಜಿಲ್ಲಾಸ್ಪತ್ರೆ ಏನಿದೆ, ಅಲ್ಲಿ ಸಹ ಕೆಲವೊಂದು ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನ ಏನು ಮರಣದ ಸ್ಥಳ ಕಾಲಮ್ ಅಲ್ಲಿ ಎಂಟ್ರಿ ಮಾಡಿ ನೀಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ನಾವು ಸುಮಾರು ದೂರುಗಳನ್ನ ಸಹ ಕೊಟ್ಟಿದ್ದೇನೆ. ಮತ್ತೆ ಅದರ ದಾಖಲೆಗಳನ್ನ ಪಡೆಯಲು ಮಾನ್ಯ ಏನಿದ್ದಾರೆ ಜಿಲ್ಲಾ ಸಾಂಖ್ಯಿಕ ಇಲಾಖೆಯವರಿಗೆ ಸಹ ದೂರು ನೀಡಿದ್ದು, ಅದಕ್ಕೂ ಸಹ ಇದುವರೆಗೂ ಯಾವುದೇ ನಗರಸಭೆಯಿಂದ ಸೂಕ್ತ ದಾಖಲೆಗಳು ಬಂದಿರೋದಿಲ್ಲ. ಇದು ಸಹ ಇದಾಗಬೇಕಾಗಿದೆ. ಮತ್ತೆ ಏನು ಮುಖ್ಯವಾಗಿ ಕೋಲಾರ ಜಿಲ್ಲೆಯ ನಗರ ವ್ಯಾಪ್ತಿಯಲ್ಲಿ ಒಂದು ಜನಸಂಖ್ಯೆ ಮತ್ತು ಮರಣದ ಸಂಖ್ಯೆಗಳನ್ನ ವ್ಯತ್ಯಾಸ ಆಗ್ತಾ ಇದೆ. ಇಲ್ಲಿ ಇದನ್ನ ಕುಲಂಕುಷವಾಗಿ ಮಾನ್ಯ ನಿರ್ದೇಶಕರು, ಪೌರಾಡಳಿತ ಇಲಾಖೆ ಮತ್ತೆ ಯೋಜನಾ ನಿರ್ದೇಶಕರು, ಜಿಲ್ಲಾಧಿಕಾರಿಗಳು ಎಲ್ಲರೂ ಸಹ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಮತ್ತೆ ಇದಕ್ಕೆ ಸುಮಾರು 5 ತಿಂಗಳಿಂದ ಒಂದು ದೂರುಗಳನ್ನ ನೀಡಿದ್ದೇನೆ. ಇದನ್ನ ತನಿಖೆ ಮಾಡಿ ಯಾವ ರೀತಿ ಇವ್ರಿಗೆ, ಈಗ ಎಕ್ಸಾಂಪಲ್ ಮಾನ್ಯ ಯೋಜನಾ ನಿರ್ದೇಶಕರು ಹೇಳ್ತಾರೆ, ಯಾವುದೇ ರೀತಿಯಲ್ಲಿ ಸಾಂಖ್ಯಿಕ ಇಲಾಖೆಯ ನಿಯಮದ ಪ್ರಕಾರ ಹೆಲ್ತ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅಂದ್ರೆ ಉಪ ನೋಂದಣಾಧಿಕಾರಿ ಏನಿರ್ತಾರೋ ಅವರ OTP ಇಲ್ಲದೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಸಂಪೂರ್ಣ ಜವಾಬ್ದಾರಿ ಡಿಜಿಟಲ್ ಕೀ, OTP, ಯೂಸರ್ ID ಇವೆಲ್ಲವೂ ಅವರ ಜವಾಬ್ದಾರಿಯಲ್ಲೇ ಇರೋದ್ರಿಂದ ಕಾನೂನು ರೀತಿ ಅವರ ಮೇಲೆ ಕೇಸನ್ನ ದಾಖಲು ಮಾಡಬೇಕು. ಆದ್ರೆ ಇದುವರೆಗೂ ಒಂದು ಕೇಸನ್ನ ದಾಖಲು ಮಾಡಿ ಅವರನ್ನ ವಜಾ ಮಾಡುವಂತ ಕೆಲಸ ಆಗ್ಲಿ, ಅಮಾನತು ಮಾಡುವಂತ ಕೆಲಸ ಆಗ್ಲಿ, ಈ ಒಂದು ಕೆಲಸವನ್ನ ಯಾವುದೇ ಅಧಿಕಾರಿಗಳು ಮಾಡಿರೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಾನ್ಯ ಲೋಕಾಯುಕ್ತರಿಗೆ ಮತ್ತೆ ನ್ಯಾಯಾಲಯದಲ್ಲಿ ಕೇಸ್ ಕೂಡ ದಾಖಲು ಮಾಡ್ತಾ ಇದ್ದೀನಿ.
ಹಾಗಾಗಿ ಈ ಕೂಡಲೇ ಈ ನಾನು ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಒಂದು ಕಾನೂನು ರೀತಿ ಅವರ ಮೇಲೆ ಸೂಕ್ತ ಕ್ರಮ. ಅದೇ ರೀತಿಯಾಗಿ ಎಂ ನಾರಾಯಣಸ್ವಾಮಿ ಸಣ್ಣ ಮುನಿಯಪ್ಪ ಲಕ್ಷ್ಮೀ ಸಾಗರದವರು ಏನು ದಿನಾಂಕ 6/1/2025 ಜಾಲಪ್ಪ ಆಸ್ಪತ್ರೆಗೆ ಸಾಗಿಸ್ಕೊಂಡು ಹೋಗಿರ್ತಾರೆ. ಆದ್ರೆ ದಿನಾಂಕ 8/1/2025 ಅವರು ಜಾಲಪ್ಪ ಹಾಸ್ಪಿಟಲ್ ಮರಣ ಹೊಂದಿರುವುದಾಗಿ ಕೆಲವೊಂದು ದಾಖಲೆಗಳು ಮತ್ತೆ ಇದನ್ನ ಕೊಟ್ಟಿದ್ದಾರೆ. ಏನು ಸಂಬಂಧಪಟ್ಟಂತ ಮೃತರ ಮಗ ಆದವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಜಾಲಪ್ಪ ಆಸ್ಪತ್ರೆಯಲ್ಲಿ ಮರಣ ಹೊಂದಿರುವುದಾಗಿ ಆಗಿದ್ದು ಇವರು ಏನ್ ಮಾಡಿರ್ತಾರೆ, ಲಕ್ಷ್ಮೀ ಸಾಗರ ಪಂಚಾಯಿತಿಯಲ್ಲಿ ಮರಣ ಪ್ರಮಾಣ ಪತ್ರವನ್ನ ಪಡೆದಿರ್ತಾರೆ. ಹಾಗಾಗಿ ಮತ್ತೆ ಅದೇ ದಿನ ಸುಮಾರು ನಾರಾಯಣಸ್ವಾಮಿ ಚಿನ್ನಪ್ಪ ಭಟ್ರಳ್ಳಿ ಅವರು ಒಂದು ಮರಣ ಪ್ರಮಾಣ ಪತ್ರವನ್ನ ಜಾಲಪ್ಪ ಆಸ್ಪತ್ರೆಯಲ್ಲಿ ಮರಣ ಹೊಂದಿರುವುದಾಗಿ ಮರಣ ಪ್ರಮಾಣ ಪತ್ರವನ್ನ ಕೋಲಾರ ನಗರಸಭೆಯಿಂದ ಪಡೆದಿರ್ತಾರೆ. ಆ ಒಂದು ವಿಚಾರವಾಗಿ ನಾನು ಜಿಲ್ಲಾ ಸಾಂಖ್ಯಿಕ ಇಲಾಖೆ ಏನು ಸಂಗ್ರಹಣಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿರ್ತೇನೆ. ಮತ್ತೆ ಆ ಒಂದು DSO ಏನು ಜಿಲ್ಲಾ ಸಾಂಖ್ಯಿಕ ಇಲಾಖೆಯಿಂದ ಜಾಲಪ್ಪ ಆಸ್ಪತ್ರೆವರೆಗೂ 2 ನೋಟಿಸ್ ಅನ್ನ ಸಹ ಹಾಕಿರ್ತಾರೆ. ಒಂದು ಎಂ ನಾರಾಯಣಸ್ವಾಮಿ ಸಣ್ಣಪ್ಪ ಮುನಿಯಪ್ಪ ಲೇಟ್ ಮುನಿಯಪ್ಪ ಲಕ್ಷ್ಮೀ ಸಾಗರ, ಆ ಒಂದು ವಿಚಾರವಾಗಿ ಅವರು ಒಂದು ಲಕ್ಷ್ಮೀ ಸಾಗರ ಪಂಚಾಯಿತಿಯಿಂದ ಒಂದು ವರದಿಯನ್ನ ಕೊಡ್ತಾರೆ. ಏನು ಆಶಾ ವರ್ಕರ್ಸು ಮತ್ತೆ ಅವರ ಮೃತರ ಮಗನ ಒಂದು ಸ್ಟೇಟ್ಮೆಂಟ್ ಮೇಲೆ ನಾವು ಮರಣ ಪ್ರಮಾಣ ಪತ್ರವನ್ನ ನೀಡಿದ್ದೇವೆ ಅಂತೇಳಿ ಹೇಳಿಕೆ ಕೊಡ್ತಾರೆ. ಆದ್ರೆ ಮತ್ತೆ ಏನು ಜಾಲಪ್ಪದಲ್ಲಿ ಕೊಡಬೇಕಾದಂತ ಮರಣ ಪ್ರಮಾಣ ಪತ್ರವನ್ನ ಕೋಲಾರ ನಗರಸಭೆಯಿಂದ ಕೊಡಬೇಕಾಗಿತ್ತು. ಆದ್ರೆ ಇವರು ಲಕ್ಷ್ಮೀ ಸಾಗರ ಪಂಚಾಯಿತಿಯಲ್ಲಿ ತಗೊಂಡಿರ್ತಕ್ಕಂಥದ್ದು ದಾಖಲೆಗಳ ಮುಖಾಂತರ ಸಾಬೀತಾಗಿದೆ. ಮತ್ತೆ ಏನು ಎಂ ನಾರಾಯಣಸ್ವಾಮಿ ಚಿನ್ನಪ್ಪ ಭಟ್ರಳ್ಳಿ ಅವರು ಈ ಒಂದು ಮರಣ ಪ್ರಮಾಣ ಪತ್ರವನ್ನ RL ಜಾಲಪ್ಪ ಅಲ್ಲಿ ಮರಣ ಹೊಂದಿರೋದಾಗಿ ಮರಣ ಪ್ರಮಾಣ ಪತ್ರವನ್ನ ಪಡೆದಿರ್ತಾರೆ. ಇದರ ದಾಖಲೆಗಳನ್ನ ತನಿಖೆ ಮಾಡಲು ನಾನು ಈಗಾಗಲೇ DSO ಏನು ಸಾಂಖ್ಯಿಕ ಇಲಾಖೆಯವರಿಗೆ ದೂರನ್ನ ಕೊಟ್ಟಿರ್ತೇನೆ. ಈ ಒಂದು ವಿಚಾರವಾಗಿ ಕೂಲಂಕುಷವಾಗಿ ತನಿಖೆ ಆಗಬೇಕು. ಈ ವ್ಯಕ್ತಿ ಬದುಕಿದಾರ ಇಲ್ವಾ, ಮತ್ತೆ ಈ ಒಂದು ದಾಖಲೆ ಎಲ್ಲಿಂದ ಬಂತು, ಏನು ಕೋಲಾರ RL ಜಾಲಪ್ಪ ಆಸ್ಪತ್ರೆಯಿಂದ ನಗರಸಭೆಗೆ ಯಾವ ದಾಖಲೆಗಳನ್ನು ಹೋಗಿದೆ, ಮತ್ತೆ ಅವರು ಯಾವ ಒಂದು ಆಧಾರದ ಮೇಲೆ ನಾರಾಯಣಸ್ವಾಮಿ ಚಿನ್ನಪ್ಪ ಭಟ್ರಳ್ಳಿ ಅವರಿಗೆ ಮರಣ ಪ್ರಮಾಣ ಪತ್ರವನ್ನ ನೀಡಿದ್ದಾರೆ. ಅದೇ ರೀತಿ ಎಂ ನಾರಾಯಣಸ್ವಾಮಿ ಮುನಿಯಪ್ಪ ಲಕ್ಷ್ಮೀ ಸಾಗರದವರು ಜಾಲಪ್ಪ ಆಸ್ಪತ್ರೆಯಲ್ಲಿ ಮರಣ ಹೊಂದಿರುವುದಾಗಿ ಅದರ ದಾಖಲೆಗಳು ಏನಾಗಿದೆ, ಆ ಒಂದು ದಾಖಲೆಗಳ ಏನು ಎಂ ನಾರಾಯಣಸ್ವಾಮಿ ಮುನಿಯಪ್ಪ ಅವರಿಗೆ ಏನು ನಗರಸಭೆಯಿಂದ ಮರಣ ಪ್ರಮಾಣ ಪತ್ರವನ್ನ ಯಾಕೆ ನೀಡಲಿಲ್ಲ ಎಂಬುದರ ಬಗ್ಗೆ ಈ ಒಂದು ತನಿಖೆ ಮಾಡಬೇಕಂತ ಸಹ ಹೇಳಿದೆ. ಇದುವರೆಗೂ ಯಾವುದೇ ರೀತಿಯ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇದುವರೆಗೂ ಸಂಬಂಧಪಟ್ಟ ನಗರಸಭೆಯಿಂದ ಯಾವುದೇ ದಾಖಲೆಗಳು ನೀಡಲಿಲ್ಲ. ಮುಂದಿನ ದಿನಗಳಲ್ಲಿ ಏನು ಯೋಜನಾ ನಿರ್ದೇಶಕರು, ಪೌರಾಡಳಿತ ಇಲಾಖೆಯವರು ಏನಿದ್ದಾರೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಒಂದು ಕೋಲಾರ ನಗರಸಭೆಯಲ್ಲಿ ಏನು ಉಪನೋಂದಣಾಧಿಕಾರಿ ಯಾರಿರ್ತಾರೋ ಅವರ ನಿರ್ಲಕ್ಷ್ಯತೆಯಿಂದ ಈ ನಮ್ಮ ಕೋಲಾರ ನಗರಸಭೆ ವ್ಯಾಪ್ತಿಗೆ ಬರುವಂತ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳಿಲ್ಲದೆ ಈ ಒಂದು ಮರಣ ಪ್ರಮಾಣ ಪತ್ರ ಮತ್ತು ಜನನ ಪ್ರಮಾಣ ಪತ್ರಗಳನ್ನು ನೀಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇದರ ವಿಚಾರವಾಗಿ ಸುಮಾರು ದೂರುಗಳನ್ನ ನೀಡಿದ್ರು ಸಹ, ಮತ್ತೆ ಮುಖ್ಯವಾಗಿ ಏನಂತಂದ್ರೆ ಏನು ಈ ಒಂದು ಕೋಲಾರ ನಗರಸಭೆಯ ನಿರ್ಲಕ್ಷ್ಯತೆಯಿಂದ, ಏನು ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಮರಣದ ಸ್ಥಳದಲ್ಲಿ ಸುಮಾರು ಹಳ್ಳಿ ಹೆಸರುಗಳನ್ನ ನೀಡಿ ಈ ಒಂದು ಮರಣ ಪ್ರಮಾಣ ಪತ್ರಗಳನ್ನ ನೀಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇದು ಜನನ ಮತ್ತು ಮರಣ ನೋಂದಣಿಗೆ ನಿಯಮಗಳಿಗೆ ಉಲ್ಲಂಘನೆ ಆಗಿರ್ತದೆ. ಈ ಒಂದು ವಿಚಾರವಾಗಿ ನಾವು ದೂರು ನೀಡಿದ್ರು ಸಹ ಯಾವುದೇ ಪ್ರತಿಕ್ರಿಯೆ ಮತ್ತೆ ಯಾವುದೇ ದಾಖಲೆಗಳು ನೀಡಿರೋದಿಲ್ಲ. ಮತ್ತೆ ಅದೇ ರೀತಿ ಏನು ಈ ಒಂದು ಕೋಲಾರ ನಗರಸಭೆಯಲ್ಲಿ ಹಣ ಕೊಟ್ರೆ ಹೆಣನು ಬಾಯಿ ಬಿಡುತ್ತೆ ಅನ್ನೋ ವಿಚಾರವಾಗಿ ಬದುಕಿರ್ತಕ್ಕಂಥ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನ ನೀಡಿರ್ತಕ್ಕಂಥದ್ದು ಇದು ಸಂಗತಿ. ಇದಕ್ಕೆ ಸುಮಾರು ನಾವು ದೂರುಗಳನ್ನ ನೀಡಿದ್ರು ಸಹ ಇಲ್ಲಿ ಅಧಿಕಾರಿಗಳು ಯಾರು ಪ್ರತಿಕ್ರಿಯಿಸ್ತಾ ಇಲ್ಲ, ಏನ್ ಮಾಡ್ತಾ ಇದಾರೆ ಅನ್ನೋದು ಕೂಡ ನನ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮತ್ತೆ ಅದೇ ರೀತಿಯಲ್ಲಿ ಎಲ್ಲೋ ಎಕ್ಸಾಂಪಲ್ ಏನಾಗಿದೆ ಅಂದ್ರೆ ಆಂಧ್ರ ಹೆಸರಲ್ಲಿ, ತಮಿಳುನಾಡು ಹೆಸರಲ್ಲಿ ಏನು ಮರಣದ ಸ್ಥಳದಲ್ಲಿ ಈ ಒಂದು ಹೆಸರುಗಳನ್ನ ಬಳಕೆ ಮಾಡಿ ಮರಣ ಪ್ರಮಾಣ ಪತ್ರವನ್ನ ನೀಡಿರ್ತಕ್ಕಂಥದ್ದು.
ಮತ್ತೆ ಏನು ಕೋರ್ಟ್ ನ್ಯಾಯಾಲಯದ ಆದೇಶ ಇಲ್ಲದ ಒಂದು ಮರಣ ಪ್ರಮಾಣ ಪತ್ರವನ್ನ ನೀಡಿರ್ತಕ್ಕಂಥದ್ದು. ಮತ್ತೆ ಏನು ಕೋರ್ಟ್ ಆರ್ಡರ್ ಅಲ್ಲಿ ಯಾವುದೋ ಒಂದು ಹೆಸರಿರ್ತಕ್ಕಂಥ ಮರಣ ಪ್ರಮಾಣ ಪತ್ರಗಳಿಗೆ ಯಾರ್ದೋ ಹೆಸರಿಗೆ ಒಂದು ಮರಣ ಪ್ರಮಾಣ ಪತ್ರವನ್ನ ನೀಡಿರ್ತಕ್ಕಂಥದ್ದು ಇಲ್ಲಿ ನಮ್ಮಲ್ಲಿ ದಾಖಲೆಗಳು ಲಭ್ಯವಿದೆ. ಹಾಗಾಗಿ ಏನು ಕೋಲಾರ ನಗರಸಭೆಯಲ್ಲಿ ಏನು ಜನನ ಮತ್ತು ಮರಣ ಶಾಖೆಗೆ ಸಂಬಂಧಪಟ್ಟಂತೆ ಅವರ ಅವಧಿಯಲ್ಲಿ ಯಾವೆಲ್ಲ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನ ನೀಡಿರ್ತಾರೆ, ಮತ್ತೆ ಜನಸಂಖ್ಯೆಯಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ. ಜನಸಂಖ್ಯೆ ಸರಾಸರಿ ಏನು ಅದರ ಒಂದು ಎಷ್ಟು ಜನಸಂಖ್ಯೆ ಇದೆ, ಅದರಲ್ಲಿ ಎಷ್ಟು ಜನ ಮರಣ ಹೊಂದಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಕೋಲಾರ ನಗರಸಭೆಯ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳಲ್ಲಿ ನೀಡಿರುವ ಪೈಕಿ ಯಾವುದೇ ದಾಖಲೆಗಳು ಇಲ್ಲದೆ ಕೆಲವೊಂದು ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನ ನೀಡಿರೋದ್ರಿಂದ ಈ ಒಂದು ಕೋಲಾರ ನಗರಸಭೆಯಲ್ಲಿ ನಮ್ಮ ಕೋಲಾರ ನಗರದಲ್ಲಿ ಜನಸಂಖ್ಯೆ ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂತ ಇಲಾಖೆಗಳು ಈ ಕೂಡಲೇ ಕೋಲಾರ ನಗರಸಭೆಯಲ್ಲಿ ಏನು ಜನನ ಮತ್ತು ಮರಣ ನೋಂದಣಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಅವುಗಳ ಒಂದು ದಾಖಲೆಗಳನ್ನ ಪಡೆದು ಅದನ್ನ ತನಿಖೆ ಮಾಡಬೇಕು. ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ವಿಚಾರವಾಗಿ ಏನು ಕೋಲಾರ ನಗರಸಭೆಯ ಆರೋಗ್ಯ ಶಾಖೆಗೆ ಸಂಬಂಧಪಟ್ಟಂತ ಹಿರಿಯ ಆರೋಗ್ಯ ನಿರೀಕ್ಷಕರು ಮತ್ತು ಉಪನೋಂದಣಾಧಿಕಾರಿಗಳಾದಂತ ಮೊಹಮ್ಮದ್ ನವಾಜ್ ರವರು ನನಗೆ ಒಂದು ಕರೆಯನ್ನ ಮಾಡಿ ಆಮಿಷಕ್ಕೆ ಸಹ ಒಳಪಡಿಸಿರ್ತಾರೆ. ಈ ಒಂದು ಮಾತಾಡಿರ್ತಕ್ಕಂಥ ವಾಯ್ಸ್ ಕಾಲನ್ನ ನಾನು ಆದಷ್ಟು ಬೇಗ ಬಿಡುಗಡೆ ಮಾಡ್ತಾ ಇದ್ದೇನೆ. ಅದರಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಯಾವ ರೀತಿ ನನಗೆ ಆಮಿಷಕ್ಕೆ ಒಳಪಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಒಂದು ಆಡಿಯೋನ ಮಾಧ್ಯಮ ಮುಖಾಂತರ ನಾನು ವೈರಲ್ ಮಾಡ್ತೇನೆ, ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀನಿ.